ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ತೈಲ, ಅನಿಲ ಮತ್ತು ಚಿನ್ನದಂತಹ ಸರಕುಗಳನ್ನು ಜಾಣ್ಮೆಯಿಂದ ಬಳಸಿ ಸಂಯಮದಿಂದ ವರ್ತಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಮನವಿ ಮಾಡಿದರು. ಪೆಟ್ರೋಲ್, ಡೀಸೆಲ್ ಬಳಕೆ ಕಡಿಮೆ ಮಾಡಿ ಚಿನ್ನ ಖರೀದಿ ನಿಲ್ಲಿಸಿ, ವಿದೇಶಿ ಪ್ರವಾಸ ನಿಲ್ಲಿಸಿ ಅಂತ ಮೋದಿ ನಿನ್ನೆ ಮನವಿ ಮಾಡಿದ್ದಾರೆ. ಈ ಮನವಿಯನ್ನು ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿಯ ಮನವಿಯನ್ನ ಟೀಕಿಸಿದ ರಾಹುಲ್ ಗಾಂಧಿ, ದೇಶ ಕಳೆದ 12 ವರ್ಷಗಳಲ್ಲಿ ಜನರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಅಂತ ಹೇಳುವ ಮಟ್ಟಕ್ಕೆ ಇಳಿದಿದೆ. ಇದು ಸರ್ಕಾರದ ನೀತಿಗಳ ವೈಫಲ್ಯದ ಸ್ಪಷ್ಟ ಸಾಕ್ಷಿ ಅಂತ ಗುಡುಗಿದ್ದಾರೆ. ರಾಹುಲ್ ಗಾಂಧಿ ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿನ್ನೆ ಪ್ರಧಾನಿ ಮೋದಿ ಸಾರ್ವಜನಿಕರಿಂದ ತ್ಯಾಗಗಳನ್ನು ಕೋರಿದ್ದಾರೆ. ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ, ಇವು ಅವರ ಧರ್ಮೋಪದೇಶಗಳಲ್ಲ, ಅವರ ಆಡಳಿತ ವೈಫಲ್ಯದ ಸಾಕ್ಷಿ ಅಂತ ವ್ಯಂಗ್ಯವಾಡಿದರು. ಇನ್ನು ಮುಂದುವರಿದು ಹೇಳಿದ ರಾಹುಲ್ ಗಾಂಧಿ, ಕಳೆದ 12 ವರ್ಷಗಳ ಆಡಳಿತವನ್ನು ಪ್ರಶ್ನಿಸಿದರು. ಪ್ರತಿ ಬಾರಿ ಬಿಕ್ಕಟ್ಟು ಬಂದಾಗ ಸರ್ಕಾರ ತನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬದಲು ಜನರ ಮೇಲೆ ಹೊಣೆ ಹಾಕ್ತಾ ಇದೆ. ದೇಶವನ್ನು ನಡೆಸುವ ಶಕ್ತಿ ಈಗ ರಾಜಿ ಮಾಡಿಕೊಂಡ ಪ್ರಧಾನಿಯವರ ಕೈಯಲ್ಲಿ ಉಳಿದಿಲ್ಲ ಅಂತ ಗಾಂಧಿ ಆರೋಪಿಸಿದರು. ಅವರ ಅಭಿಪ್ರಾಯದಲ್ಲಿ ಜನರಿಗೆ ಸಲಹೆ ಕೊಡುವ ಬದಲು ಸರ್ಕಾರವು ದೀರ್ಘಕಾಲೀನ ಯೋಜನೆಗಳು, ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗಾಗಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಎಂಬುದಾಗಿದೆ. ಇತ್ತ ಪ್ರಧಾನಿ ಮೋದಿ ತೆಲಂಗಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಾಗತಿಕ ಸಂಕಷ್ಟದ ಹಿನ್ನೆಲೆಯನ್ನು ವಿವರಿಸಿದರು. ಗಲ್ಫ್ ಪ್ರದೇಶದಲ್ಲಿನ ಉದ್ವಿಗ್ನತೆ, ಜಾಗತಿಕ ಇಂಧನ ಮಾರುಕಟ್ಟೆಯ ಅಸ್ಥಿರತೆ ಮತ್ತು ತೈಲದ ಬೆಲೆ ಏರಿಕೆಯ ಪರಿಣಾಮವಾಗಿ ಭಾರತಕ್ಕೆ ವಿದೇಶಿ ವಿನಿಮಯದ ಮೇಲೆ ಹೆಚ್ಚುವರಿ ಒತ್ತಡ ಬಂದಿದೆ ಅಂತ ಹೇಳಿದರು. ಇದನ್ನು ಕಡಿಮೆ ಮಾಡೋಕೆ ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲವನ್ನು ಅತ್ಯಂತ ವಿವೇಕದಿಂದ ಹಾಗೂ ಅಗತ್ಯವಿದ್ದಾಗ ಮಾತ್ರ ಬಳಸಬೇಕು ಅಂತ ಜನರಿಗೆ ಕರೆ ಕೊಟ್ಟರು. ಕೋವಿಡ್-19 ಸಮಯದಲ್ಲಿ ಜನಪ್ರಿಯವಾಗಿದ್ದ ಮನೆಯಿಂದ ಕೆಲಸ, ಆನ್ಲೈನ್ ಸಭೆಗಳು, ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಬಳಸಿಕೊಳ್ಳೋಕೆ ಸಲಹೆ ಕೊಟ್ಟರು. ಇದರಿಂದ ಪ್ರಯಾಣ ಕಡಿಮೆಯಾಗೋದು, ಇಂಧನ ಬಳಕೆ ತಗ್ಗೋದು ಮತ್ತು ವಿದೇಶಿ ವಿನಿಮಯ ಸಂರಕ್ಷಣೆ ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಖಾಸಗಿ ವಾಹನಗಳ ಬದಲು ಮೆಟ್ರೋ ಮತ್ತು ಇತರ ಸಾರ್ವಜನಿಕ ಸಾರಿಗೆಯನ್ನು ಬಳಸೋಕೆ ಮೋದಿ ಜನರನ್ನು ಪ್ರೋತ್ಸಾಹಿಸಿದರು. ಸರಕು ಸಾಗಣೆಗೆ ಟ್ರಕ್ಗಳ ಬದಲು ರೈಲ್ವೆಗೆ ಆದ್ಯತೆ ನೀಡಿದರೆ ಇಂಧನ ಬಳಕೆ ಮತ್ತು ವೆಚ್ಚ ಎರಡೂ ಕಡಿಮೆಯಾಗುತ್ತೆ ಎಂಬುದು ಅವರ ವಾದ. ಜೊತೆಗೆ ಚಿನ್ನದ ಆಮದು ದೇಶದ ವಿದೇಶಿ ವಿನಿಮಯವನ್ನು ಬಹಳವಾಗಿ ಬಳಸಿಕೊಳ್ಳುತ್ತೆ ಅಂತ ಹೇಳಿ ಮುಂದಿನ 1 ವರ್ಷ ಚಿನ್ನ ಖರೀದಿಯನ್ನು ಸಾಧ್ಯವಾದಷ್ಟು ಮುಂದೂಡೋಕೆ ಜನರಿಗೆ ಮನವಿ ಮಾಡಿದರು. ಒಟ್ನಲ್ಲಿ ಒಂದೆಡೆ ಪ್ರಧಾನಮಂತ್ರಿಯವರು ಜಾಗತಿಕ ಪರಿಸ್ಥಿತಿಯನ್ನ ಕಾರಣವನ್ನಾಗಿ ನೀಡಿ ಜನರಿಂದ ತ್ಯಾಗ ಮತ್ತು ಸಮಯವನ್ನ ಕೋರ್ತಾ ಇದ್ರೆ, ಮತ್ತೊಂದೆಡೆ ರಾಹುಲ್ ಗಾಂಧಿ ಇದು ಆಡಳಿತದ ವೈಫಲ್ಯವನ್ನ ಮುಚ್ಚಿ ಹಾಕಲು ಮಾಡಿದ ಪ್ರಯತ್ನ ಅಂತ ಆರೋಪಿಸುತ್ತಿದ್ದಾರೆ. ಜನರ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ಈ ಮನವಿಗಳು ಮತ್ತು ಟೀಕೆಗಳು ದೇಶದ ರಾಜಕೀಯ ವಾತಾವರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ.